ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಿಮಗೋಸ್ಕರ ನಾನು ಒಂದು ಸ್ಟೋರಿ ತಗೊಂಬಂದಿದ್ದೀನಿ. ಆ ಸ್ಟೋರಿ ಏನಂದರೆ ಈಗಲ್ ಮೈಂಡ್ ಸೆಟ್ಟಿಗೆ ಸಂಬಂಧಪಟ್ಟಿರೋದು. ಈಗಲ್ ಯಾವ ಥರ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಿರೋ ಒಂದು ಸ್ಟೋರಿ ಐತಿ. ಆ ಸ್ಟೋರಿ ಹೇಳ್ತೀನಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಟಿಪ್ಸ್ ಏನೈತೆ ಅದನ್ನು ನಾನು ಹೇಳ್ತೀನಿ. ಓಕೆ, ಫಸ್ಟ್ ಒನ್ ಬಂದುಬಿಟ್ಟು ಈಗಲ್ಲಿ ಏನಿರುತ್ತೆ ಅದು ಒಂದು ಫಾರೆಸ್ಟಲ್ಲಿ ದೊಡ್ಡದೊಂದು ಮರ ಇರುತ್ತೆ. ಆ ಮರದ ಮೇಲೆ ಮೊಟ್ಟೆ ಇಕ್ಕಿರುತ್ತೆ. ಈಗಲ್ ಮೊಟ್ಟೆ ಎಗ್ ಏನಿರುತ್ತೆ ಅದು ಇಕ್ಕಿರುತ್ತೆ. ಆಮೇಲೆ ಇದಕ್ಕೆ ಅದು ಊಟಕ್ಕಂತ ಹೊರಗಡೆ ಹೋಗಿರುತ್ತೆ. ಊಟಕ್ಕಂತ ಹೊರಗಡೆ ಹೋದಾಗ ಏನಾಗುತ್ತದು, ಮೊಟ್ಟೆ ಕೆಳಗಡೆ ಜಾರಿಬಿಟ್ಟು ಅದು ಕೋಳಿ ಸಂಘ ಏನಿರುತ್ತೆ ಅದ್ರ ಮೊಟ್ಟೆಯಲ್ಲಿ ಅದು ಬೀಳುತ್ತೆ. ಕಾಲಕ್ರಮೇಣ ಸ್ವಲ್ಪ ದಿನ ಆದಮೇಲೆ ಅದೇನಾಗುತ್ತೆ, ಅದು ದೊಡ್ಡದಾಗ್ತಾ ಹೋಗುತ್ತೆ. ಬಟ್ ಅದು ಫ್ರೆಂಡ್ಸ್ ಏನಿರ್ತವೆ ಕೋಳಿಗಳು, ಅದು ನೋಡಿ ಸ್ವಲ್ಪ ಭಯ ಬಿದ್ದರೂ ಕೂಡ ನಮ್ಮನ್ನೇ ಹೇಳು ಅಂತ ಅದು ಹೊಂದ್ಕೊಂಡು ಹೋಗ್ತಾ ಇರ್ತವೆ ಕೋಳಿಗಳು ಕೂಡ. ಬಟ್ ಇದಕ್ಕೂ ಈಗಲ್ಲಿ ಏನಿರುತ್ತೆ ಅದಕ್ಕೂ ಆ ಐಡಿಯಾ ಇರಲ್ಲ. ಅದು ನಾನು ಕೋಳಿನ ಹೇಳು ಅಂದ್ಕೊಂಡು ಅದು ಹಂಗೆ ಆ ಮೈಂಡ್ ಸೆಟ್ಟಾಗೇ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಿರೋ ಒಂದು ಹದ್ದು ಏನು ಬರುತ್ತೆ, ದಾರಿಯಲ್ಲಿ ಹೋಗ್ತಾ ಇದ್ದಾಗ ನೋಡುತ್ತೆ, ಓ ನಮ್ಮ ಜಾತಿಗೆ ಸಂಬಂಧಪಟ್ಟಿರೋ ಪಕ್ಷಿ ಆಗಿದೆ ಇದು ಅಂದ್ಕೊಂಡು ಕೆಳಗಡೆ ಬಂದು ಅರ್ಧಂಗೆ ಮಾತಾಡುತ್ತೆ. ಏನಂತ ಅಂದರೆ, ನೀನು ನೋಡೋಕ್ಕೆ ನಮ್ಮ ಜಾತಿ ಪಕ್ಷಿ ಆಗಿದೆಯಾ, ಬಟ್ ಈ ಕೋಳಿ ಸಂಘದಲ್ಲಿ ಯಾಕೆ ನೀನು ಇದು ಮಾಡ್ತಿದೀಯಾ ಅಂತ ಅಂದಾಗ, ಇಲ್ಲ ಅದು ಹೇಳುತ್ತಂತೆ, ಇವ್ರು ಬಂದುಬಿಟ್ಟು ನಮ್ಮ ತಂದೆ ತಾಯಿ, ಇವರು ನನ್ನ ಫ್ರೆಂಡ್ಸು, ನನ್ನ ಅಣ್ಣ ತಮ್ಮಂದರು ಅಂತ ಅದು ಇಂಟ್ರಡ್ಯೂಸ್ ಮಾಡುತ್ತಂತೆ. ಅದು ಹೇಳುತ್ತೆ, ಕುರಿ ನೀನು ಈಗಲ್ಲೂ ನಿನ್ನ ಮೈಂಡ್ ಸೆಟ್ಟು ನಿನ್ನ ವಿಷನ್ನೇ ಒಂದು ಲೆವೆಲಲ್ಲಿರುತ್ತೆ. ಅಂಥದ್ದು ನೀನು ಕೋಳಿ ಸಂಘದಲ್ಲಿ ಯಾಕೆ ಜೀವನ ಮಾಡ್ತಿರ್ತೀಯ ಅಂತ ಹೇಳಿದಾಗ ಅದು ನಂಬೋದಿಲ್ಲ. ಇಲ್ಲ ಹೋಗು ನನ್ನ ಕೋಳಿನೇ ಅಂತ ಅದು ಮೈಂಡ್ ಸೆಟ್ ಹಂಗೆ ಫಿಕ್ಸ್ ಆಗಿರುತ್ತೆ ಅದಕ್ಕೆ. ಆಮೇಲೆ ಇದಕ್ಕೆ ಅದೇನು ಮಾಡುತ್ತೆ ಲಾಸ್ಟಿಗೆ ಫೈನಲಿ ಅದು ಮೇಲ್ಗಡೆ ತಗೊಂಡೋಗಿ ಅದು ಕೆಳಗಡೆ ಬಿಡುತ್ತೆ. ಮೇಲೆ ಫುಲ್ ತಗೊಂಡೋಗಿ ಕೆಳಗಡೆ ಬಿದ್ದಾಗ ಅದೇನಾಗುತ್ತೆ ಅಂದರೆ, ಅದು ರೆಕ್ಕೆ ಬಡಿತಾ ಅದು ಸ್ಕಿಲ್, ಅದ್ರ ಮೈಂಡ್ ಸೆಟ್ ಏನನ್ನೋದು ಗೊತ್ತಾಗುತ್ತೆ. ಹಾಗೆ ರಿಯಾಲಿಟಿನಾಗ ಏನಂದರೆ, ನಮ್ಮ ಜೀವನದಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಏನೋ ಒಂದು ಹಿಡನ್ ಟ್ಯಾಲೆಂಟ್, ಸ್ಕಿಲ್ಸ್, ನೈಪುಣ್ಯತೆ, ಓಕೆ, ಏನೋ ಒಂದು ಕಲೆ ಇರುತ್ತೆ. ಆ ಕಲೆನ ನಾವು ಪ್ರೋತ್ಸಾಹ ಮಾಡಬೇಕು. ಆ ಪ್ರೋತ್ಸಾಹ ಕೊಟ್ಟಾಗ ಏನಾಗುತ್ತೆ ಅಂದರೆ ಅವರು ಬೆಳೀತಾರೆ, ನಾವು ಬೆಳಿತೀವಿ. ಅಂದರೆ ಸ್ವಲ್ಪ ಜನ ಅದನ್ನು ಪ್ರೋತ್ಸಾಹ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ. ಅದು ಯಾರನ್ನ ಆಗಿರ್ಬೋದು. ನನಗಿನ್ನ ಜಾಸ್ತಿ ಬೆಳಿತಾನೇನೋ ಅಮ್ಮ ಒಂದು ಫೀಲಿಂಗೋ ಏನೋ ಇನ್ನೊಂದೇ ಗೊತ್ತಿರಲಿಲ್ಲ. ಆದರೆ ಅದು ಸಪೋರ್ಟ್ ಮಾಡಿದರೆ ಅವ್ರು ಎಂಥ ಮೇಲ್ಗಡೆ ಆದರೂ ಅವ್ರು ಬರ್ತಾರೆ ಅನ್ನೋದು ಒಂದು ನಂಬಿಕೆ. ಯಾಕಂದರೆ ಒಂದು ಗಾದೆ ಇದೆ. ಗಾದೆ ಏನಂದರೆ, ದುಡ್ಡು ಹಂಚಿರೆ ಕರಗ್ಬೋದು, ಬಟ್ ಓದಂಚಿರೆ ಎಂದು ಕರಗಲ್ಲ ಅನ್ನೋ ಒಂದು ಗಾದೆ ಇದೆ. ಹಂಗಾಗಿ ಇಷ್ಟು ಮಾತ್ರ ಐತೆ ಸ್ಟೋರಿ. ಟಿಪ್ಸ್ ಬಂದ್ಬಿಟ್ಟು ಏನಂದರೆ, ಈಗಲ್ ಮೈಂಡ್ಸೆಟ್ ಅಂದರೆ ಫಸ್ಟ್ ಅದ್ರ ವಿಷನ್ ಒಂದು ಲೆವೆಲಲ್ಲಿರುತ್ತೆ. 100 ಕಿಲೋಮೀಟರ್ ಅಲ್ಲ, 500 ಕಿಲೋಮೀಟ್ರಲ್ಲಿದ್ದರೂ ಕೂಡ ಅದ್ರ ಪವರ್ ಅದಕ್ಕೆ ಗೊತ್ತಿರುತ್ತೆ. ಟಾರ್ಗೆಟ್ ಒಂದು ತಡೆ ಇಕ್ಕೊಂಡ್ರೆ ಅದು ನೆವರ್ ಗಿವ್ ಅಪ್. ಅದು ನೆವರ್ ಗಿವ್ ಅಪ್ಪೇ ಮಾಡೋ ಚಾನ್ಸ್ ಇಲ್ಲ ಅದು. ಇದು ಬಂದುಬಿಟ್ಟು ಫಸ್ಟ್ನೇದು. ಸೆಕೆಂಡ್ನೇದು ಬಂದುಬಿಟ್ಟು ಯಾವಾಗೇ ಆಗಲಿ ಅದು ಒಂಟಿಯಾಗಿ ಓಡಾಡುತ್ತೆ, ಮೇಲ್ಗಡೆ ತಿರುಗಾಡುತ್ತೆ, ಕೆಳಗಡೆ ಬರೋದೇ ಇಲ್ಲ. ಹಂಗೆ ನಾವು ಕೂಡ ಏನಾದರೂ ಸಾಧನೆ ಮಾಡಬೇಕು ಅಂದಾಗ 4 ಗುಂಪಾಗಿ ಹಾಕ್ಕೊಂಡು ಹೋಗೋದಲ್ಲ, ಸಿಂಗಿಲ್ಲಾಗೆ ನಾವು ಏನೇ ಆಗಲಿ ಮಾಡಿ ತೋರಿಸ್ಬೇಕು. ಡಿಪೆಂಡೆನ್ಸ್ ಅನ್ನೋದು ಇರ್ಕೂಡ್ದು. ಡಿಪೆಂಡ್ ಆದರೆ ಏನಾಗುತ್ತೆ ಅಂದರೆ ನಾವು 4 ಮುಂದೆ ಕೀಳಾಗ್ತೀವಿ. ಹಂಗಾಗಿ ನಾವು ಡಿಪೆಂಡ್ ಆಗಕೂಡ್ದು. ಓಕೆ, ಇನ್ನೊಂದು ಏನಂದರೆ ನಾವು ಅತಿಯಾಗಿ ಮಾತಾಡ್ಕೂಡ್ದು. ಗಿಣಿ ನೋಡಿ ಯಾವಾಗ ಕುಯ್ ಅಂತ ಮಾತಾಡುತ್ತಿರುತ್ತೆ. ಬಟ್ ಅದು ಮಾತೇ ಆಡಲ್ಲ. ಅದ್ರ ಕೆಲಸ ಅದು ಇದು ಅಷ್ಟೇ. ಮೈಂಡ್ಸೆಟ್ಟು, ಟಾರ್ಗೆಟು ಅಷ್ಟೇ, ಅದನ್ನು ಗಮನ ಅಲ್ಲಿಕ್ಕಂಬುತ್ತೆ. ನಾವು ಅದೇ ಥರ ಇರಬೇಕು. ಹಂಗಿದ್ದಾಗ ಮಾತ್ರ ನಾವು ಅಂದ್ಕೊಂಡಿರೋ ಒಂದು ಗುರಿ ಸಾಧನೆ ಮಾಡ್ತೀವಿ. ಇದೊಂದು. ಇನ್ನೊಂದು ಬಂದುಬಿಟ್ಟು ಅದು ಲೇಜಿ ಅಂತ ಯಾವಾಗ ಬರುತ್ತೆ ಅಂದರೆ, ಮುದುಕ ಆದಾಗ ಇದು ಹದ್ದು ಏನಿರುತ್ತೆ, ಮುದುಕ ಆದಮೇಲೆ ಅದು ಇನ್ನು ಜೀವನ ಲಾಸ್ಟ್ ಅಮ್ಮ ಸಮಯದಾಗ ಅದೇನು ಮಾಡುತ್ತಂದರೆ, ಅದು ಮೂಗು ಏನಿರುತ್ತೆ ತಿಮ್ಮ ಅಂತ ಮೂಗು
ಕುಕ್ಕಿ 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 ತಿಮ್ಮುತ್ತಲ್ಲ, ಆ ಮೂಗು ಬಂದುಬಿಟ್ಟು ಬಂಡಿಗೆ ಹೊಡ್ಕೊಂಡು ಅದು ಮೂಗು ಮುರಿಯಾಕಂಬುತ್ತೆ. ಮೂಗು ಮುರಿಯಾಕಂಡು ರೆಕ್ಕೆಗಳು ಪುಕ್ಕ ಎಲ್ಲ ಅದು ಕಿತ್ತಾಕೊಂಬಿಟ್ಟು ಹೊಸದಾಗಿ ರೆಡಿ ಆಗಿ ಹೊಸದಾಗೆಲ್ಲ ಕೂದಲು ಬಂದಾಗ ಅದು ಬೇಟೆ ಆಡೋ ಸ್ಟಾರ್ಟ್ ಮಾಡುತ್ತೆ. ಹಂಗೆ ನಮ್ಮಲ್ಲಿ ನೆಗೆಟಿವ್ ಆಲೋಚನೆಗಳು ಏನಿರ್ತವೆ ಅವೆಲ್ಲ ಹೋದಾಗ ಮಾತ್ರ ನಾವು ಅಂದ್ಕೊಂಡಿರೋ ಒಂದು ಗುರಿ ಪಾಸಿಟಿವ್ನೆಸ್ ಇದ್ದಾಗ ಮಾತ್ರ ನಾವು ಕೂಡ ಸಕ್ಸಸ್ ಕಾಣ್ತೀವಿ. ಒಳ್ಳೆ ಮನುಷ್ಯರ ಹತ್ರ ಬೆರಿಬೇಕು. ಓಕೆ, ಹಂಗೆ ನಮ್ಮ ಸಂಘ ಸಹವಾಸ ಒಳ್ಳೆಯದಾಗಿದ್ದರೆ ನಾವು ಕೂಡ ಒಳ್ಳೆಯರಾಗ್ತೀವಿ. ನಮ್ಮ ಫ್ರೆಂಡ್ಸು ನಮ್ಮ ಸುತ್ತಮುತ್ತ ಇರೋರು ಯಾವಾಗ ಕೆಟ್ಟರಾಗಿರ್ತಾರೆ ಅವಾಗ ನಾವು ಕೂಡ ಕೆಟ್ಟರೇ ಆಗ್ತೀವಿ. ಇದ್ರ ಸಾರಾಂಶ ಅಷ್ಟೇ, ಇದು ಸ್ಟೋರಿ ಸಾರಾಂಶ, ಇನ್ನೇನಿಲ್ಲ. ಇಷ್ಟು ಮಾತ್ರ ಹೇಳ್ತಾ ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.